ವೆಲ್ಕಮ್ ಟು ದೇವರಾಜ್ ಶಿವಪುರ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 4th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಮೇಳ ಚಾಪ್ಟರ್ 1 ಏನಿದೆ, ಶೇಪ್ಸ್ ಅರೌಂಡ್ ಅಸ್, ಈ ಪಾಠಕ್ಕೆ ಸಂಬಂಧಪಟ್ಟಂತ ಈ ಎರಡನೇ ವಿಡಿಯೋ ಇದಾಗಿದೆ. ನೀವು ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿ ಇಟ್ಕೊಳ್ಳಿ. ಪೇಜ್ ನಂಬರ್ 6 ಮತ್ತು 7 ಅನ್ನ ನಾನು ಇಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 6 ಕಂಪ್ಲೀಟ್ ಮಾಡಿದೆ. ಇಲ್ಲಿ ಡೈಸ್ ಬಗ್ಗೆ ಮಾಹಿತಿ ಇತ್ತು. ವಿಚ್ ಫೇಸ್ ಯಾವ ಕಾಮನ್ ಎಡ್ಜಸ್ ವಿತ್ ದ ಫೇಸ್ ನಂಬರ್ 1ಗೆ ಕಾಮನ್ ಆಗಿರ್ತಕ್ಕಂಥವು ಯಾವ್ಯಾವು ಅಂತೇಳಿ ತಾವು ಅದಕ್ಕೆ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಮತ್ತೆ ಎಕ್ಸ್ಪ್ಲನೇಷನ್ ಕೊಡಕ್ಕೆ ಹೋಗಲ್ಲ. ಮತ್ತೆ ಇದು ಹೇಗೆ ಮತ್ತೆ ಬಿಗೆ ಸಂಬಂಧಪಟ್ಟಂತೆ ವಿಚ್ ಫೇಸಸ್ ಹ್ಯಾವ್ ನೋ ಕಾಮನ್ ಎಡ್ಜ್ ವಿತ್ ದ ಫೇಸ್ ನಂಬರ್ 2. ನಂಬರ್ 1ಗೆ ಕಾಮನ್ ಫೇಸಸ್ ಯಾವ ನೋ ಕಾಮನ್ ಎಡ್ಜ್ ಅಂದ್ರೆ ಇದ್ರ ಆಪೋಸಿಟ್ ಇರ್ತಕ್ಕಂಥದ್ದು ತಾವು ಗಮನಿಸ್ತಾ ಇದ್ರಿ. ಈಗ ಒಂದಕ್ಕೆ ಆಪೋಸಿಟ್ ಯಾವ್ದಿದೆ ನಮಗೆ ಗೊತ್ತಿದೆ 6. ಯಾಕೆಂದ್ರೆ ಅವು ಆಪೋಸಿಟ್ ಇರ್ತಕ್ಕಂಥವುಗಳ ಫೇಸಸ್ ನಂಬರ್ಗಳನ್ನ ನಾವು ಆಡ್ ಮಾಡಿದ್ರೆ 7 ಬರುತ್ತೆ ಅಂತೇಳಿ. ನೋಡಿ 3 ಇದೆ, 3ಗೆ ಆಪೋಸಿಟ್ 4 ಆಗಿರುತ್ತೆ. ಆಗ ಇದು ಕಾಮನ್ ಎಡ್ಜ್ ಒಂದಿದೆ, 5 ಒಂದಿದೆ, 5ಗೆ ಆಪೋಸಿಟ್ ಆಗಿ 2 ಒಂದಿದೆ, ಇನ್ನು ಉಳ್ಕೊಂಡಿರ್ತಕ್ಕಂಥ ಯಾವುದು 6. ಹಾಗಾಗಿ ಇದಕ್ಕೆ ಉತ್ತರ ಏನಿದೆ, ಬಿಗೆ 6 ಆನ್ಸರ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ಎರಡನೇದು, ಲುಕ್ ಅಟ್ ದ 3 ಡಿಫ್ರೆಂಟ್ ವ್ಯೂಸ್ ಆಫ್ ದ ಸೇಮ್ ಕ್ಯೂಬ್. ಇಲ್ಲಿ ಕ್ಯೂಬ್ ಅನ್ನು ಕೊಟ್ಟಿದ್ದಾರೆ, ಡಿಫ್ರೆಂಟ್ ವ್ಯೂಸ್. ಇದು ಆಕ್ಚುಲಿ ಸೇಮ್ ಒಂದೇ ಕ್ಯೂಬ್, ಒಂದೊಂದು ಫೇಸ್ಗೂ ಒಂದೊಂದು ಕಲರ್ಗಳನ್ನ ಹಚ್ಚಲಾಗಿದೆ. ಸೊ ಅದರ ಆಧಾರದ ಮೇಲೆ ಇಲ್ಲಿ ಯಾವ್ಯಾವ ಫೇಸ್ ಅಲ್ಲಿ ಯಾವ್ಯಾವ ಕಲರ್ ಬರುತ್ತೆ ಅಂತೇಳಿ ಇದನ್ನ ಬೇರೆ ಬೇರೆ ವ್ಯೂಸ್ ಅನ್ನ ತೋರಿಸಿದ್ದಾರೆ, ಬೇರೆ ಬೇರೆ ಫೇಸ್ ಅನ್ನ. ಮೂರರಲ್ಲೂ ಕೂಡ ಇದು 3 ಕ್ಯೂಬ್ ಅಲ್ಲ, ಒಂದೇ ಕ್ಯೂಬ್. ಅರ್ಥ ಆಯ್ತಾ? ಒಂದೇ ಕ್ವಶನ್ಸ್ ಏನು, ವಾಟ್ ಕಲರ್ ಈಸ್ ದ ಫೇಸ್, ವಾಟ್ ಕಲರ್ ಈಸ್ ದ ಫೇಸ್ ದಟ್ ಈಸ್ ಆಪೋಸಿಟ್ ಟು ದ ರೆಡ್ ಫೇಸ್. ರೆಡ್ ಫೇಸ್ಗೆ ಆಪೋಸಿಟ್ ಇರ್ತಕ್ಕಂಥದ್ದು ಯಾವುದು ಅಂತೇಳಿ. ಸೊ ಪರ್ಪಲ್, PURPLE, ಪರ್ಪಲ್. ವಾಟ್ ಕಲರ್ ಈಸ್ ದ ಫೇಸ್ ದಟ್ ಈಸ್ ಆಪೋಸಿಟ್ ಟು ದ ಯೆಲ್ಲೋ, ಆಪೋಸಿಟ್ ಟು ದ ಯೆಲ್ಲೋ. ಯೆಲ್ಲೋ ಫೇಸ್ಗೆ ಆಪೋಸಿಟ್ ಇರ್ತಕ್ಕಂಥದ್ದು ಯಾವುದು ಅಂತೇಳಿ. ಆರೆಂಜ್, ORANGE, ಆರೆಂಜ್. ಸರಿನಾ? ನೆಕ್ಸ್ಟ್ ಮುಂದಿನ ಕ್ವಶನ್ಸ್ ಹೋಗೋಣ. ಫಾಲೋ ದೀಸ್ ಇನ್ಸ್ಟ್ರಕ್ಷನ್ಸ್ ಫಾರ್ ದ ಶೇಪ್ಸ್ ಅಲಾಂಗ್ ದ ಬಾರ್ಡರ್. ಇಲ್ಲಿ ಒಂದಷ್ಟು ಶೇಪ್ಸ್ ಕೊಟ್ಟ ನೋಡಿ, ತಾವು ಗಮನಿಸ್ತಾ ಇದ್ರಲ್ಲ, ಇಲ್ಲಿ ಸೈಡ್ ಅಲ್ಲಿ ಇರ್ತಕ್ಕಂಥ ಈ ಶೇಪ್ಸ್ ಗಳನ್ನ, ಇವು ಇದಾವಲ್ಲ, ಈ ಶೇಪ್ಸ್ ಗಳನ್ನು ಕೊಡ್ತಾ ಹೋಗಿನಿ. ಇಲ್ಲಿ ನೋಡಿ ಈ ಶೇಪ್ಗಳು ಯಾವ ಇವು ಬಾರ್ಡರ್ ಅಲ್ಲಿ ಕೊಡ್ತಾ ಹೋಗನೆ. ನೋಡಿ ಇವೆಲ್ಲವೂ ಕೂಡ ಏನು ಇವು ಕೊಟ್ಟನ, ಈ ಶೇಪ್ಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದಷ್ಟು ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗಿದ್ದಾನೆ. ನೋಡೋಣ ಏನ್ ಹೇಳ್ತಾ ಇದಾರೆ ಅಂತೇಳಿ. ಕಲರ್ ಆಲ್ ಶೇಪ್ಸ್ ವಿತ್ ಎ ರೆಕ್ಟ್ಯಾಂಗ್ಯುಲರ್ ಫೇಸ್ ಇನ್ ರೆಡ್. ರೆಕ್ಟ್ಯಾಂಗ್ಯುಲರ್ ಫೇಸ್ ಹೊಂದಿರತಕ್ಕಂಥವನ್ನ ಫೇಸ್ ಅನ್ನ ನೀವು ರೆಡ್ ಕಲರ್ ಮಾಡಿ ಅಂತೇಳಿ. ರೆಕ್ಟ್ಯಾಂಗ್ಯುಲರ್ ಫೇಸ್ ಇರ್ತಕ್ಕಂಥದ್ದು ಯಾವುದು ತಾವು ಗಮನಿಸ್ತಾ ಇದ್ರಿ, ಇದೊಂದು ರೆಕ್ಟ್ಯಾಂಗ್ಯುಲರ್ ಫೇಸ್ ಇದೆ, ಇದಕ್ಕೆ ರೆಡ್ ಕಲರ್ ಹಚ್ಚಿ ಅಂತೇಳಿ. ಇದು ರೆಕ್ಟ್ಯಾಂಗ್ಯುಲರ್ ಫೇಸ್ ಇದೆ, ರೆಡ್ ಕಲರ್ ಅನ್ನ ಹಚ್ಚಿ. ಎರಡನೇ ಕ್ವಶನ್ ನೋಡಿ ನೀವು, ಡ್ರಾ ಎ ಸ್ಮೈಲಿ ಆನ್ ಶೇಪ್ಸ್ ವಿತ್ ಎ ಟ್ರಯಾಂಗ್ಯುಲರ್ ಫೇಸ್. ಟ್ರಯಾಂಗ್ಯುಲರ್ ಫೇಸ್ ಏನಿದೆ, ಎರಡನೇ ಕ್ವಶನ್, ಟ್ರಯಾಂಗ್ಯುಲರ್ ಫೇಸು ಅವಕ್ಕೆ ಸ್ಮೈಲಿಯನ್ನ ನೀವು, ಸ್ಮೈಲಿ ಆನ್ ಶೇಪ್ಸ್ ವಿತ್ ಎ ಟ್ರಯಾಂಗ್ಯುಲರ್ ಫೇಸ್, ಸ್ಮೈಲಿ ಚಿತ್ರವನ್ನ ಅಂಟಿಸ್ರಿ ಅಂತ. ಟ್ರಯಾಂಗ್ಯುಲರ್ ಫೇಸ್ ನೋಡಿ, ಇದೊಂದು ಟ್ರಯಾಂಗ್ಯುಲರ್ ಫೇಸ್ ಇದೆ. ಮತ್ತೆ ಇಲ್ಲಿ ನೋಡಿ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಸೆಕೆಂಡ್, ಇದು ಕೂಡ ಟ್ರಯಾಂಗ್ಯುಲರ್ ಫೇಸ್ ಇದೆ. ಈ ಟ್ರಯಾಂಗ್ಯುಲರ್ ಫೇಸ್ ಇರೋ ಕಡೆಗೆ ಸ್ಮೈಲಿ ಚಿತ್ರವನ್ನು ನೀವು ಪೇಸ್ಟ್ ಮಾಡಿ ಅಂತೇಳಿ. ಡ್ರಾ ಎ ಸ್ಟಾರ್ ಆನ್ ಶೇಪ್ಸ್ ವಿತ್ ಎ ಕರ್ವ್ಡ್ ಫೇಸ್. ಕರ್ವ್ಡ್ ಫೇಸ್ ಇರೋದ್ರ ಮೇಲೆ ನೀವು ಸ್ಟಾರ್ ಅನ್ನ ಡ್ರಾ ಮಾಡಿ. ಕರ್ವ್ಡ್ ಫೇಸ್ ಯಾವ್ಯಾವ ಇದಾವೆ ನೋಡಿ, ಇದು ಕೂಡ ಕರ್ವ್ಡ್ ಫೇಸ್, ವಕ್ರವಾಗಿರ್ತಕ್ಕಂಥ ಮುಖ, ಮೇಲ್ಮೈ ಮುಖ ಅಂತೇಳಿ. ನೋಡಿ ಇದು ಕೂಡ ಕರ್ವ್ಡ್ ಫೇಸ್ ಇದೆ. ಸ್ಪಿಯರ್ ಅಂದ್ರೆ ಬಾಲು, ಇದು ಕೂಡ ಕರ್ವ್ಡ್ ಫೇಸ್, ಇದು ಕೂಡ ಕರ್ವ್ಡ್ ಫೇಸ್ ಇದೆ, ಇಲ್ಲೂ ಕೂಡ ಕರ್ವ್ಡ್ ಫೇಸ್ ಇದೆ. ಇವೆಲ್ಲವಕ್ಕೂ ಕೂಡ ನೀವು ಸ್ಟಾರ್ ಅನ್ನ ಬರೀರಿ. ಕಲರ್ ಆಲ್ ಶೇಪ್ಸ್ ವಿತ್ ನೋ ಕಾರ್ನರ್ ಇನ್ ಬ್ಲೂ. ನೋ ಕಾರ್ನರ್ ಇನ್ ಬ್ಲೂ, ಕಾರ್ನರೇ ಇಲ್ಲದೆ ಇರ್ತಕ್ಕಂಥದಕ್ಕೆ ನೀವೇನ್ ಮಾಡಿ, ಬ್ಲೂ ಕಲರ್ ಹಚ್ಚಿ ಅಂತೇಳಿ. ನೋಡಿ ಕಾರ್ನರ್ ಇಲ್ಲದೆ ಇರ್ತಕ್ಕಂಥದ್ದು ಇದೊಂದೇ, ಇದಕ್ಕೆ ನೀವು ಬ್ಲೂ ಕಲರ್ನ ಹಚ್ಚಬೇಕು. ಸರ್ಕಲ್ ದ ಶೇಪ್ಸ್ ದಟ್ ಹ್ಯಾವ್ ದ ಸೇಮ್ ಆಪೋಸಿಟ್ ಫೇಸಸ್. ಸೇಮ್ ಆಪೋಸಿಟ್ ಫೇಸಸ್ ಯಾವ್ದಿದೆ, ನಾವು ಏನು ಸಿಲಿಂಡರ್ ತಗತ್ತೆ, ಇದು ಸೇಮ್ ಆಪೋಸಿಟ್ ಫೇಸ್ ಇರುತ್ತೆ. ಮತ್ತೆ ಇದೊಂದು ಸೇಮ್ ಆಪೋಸಿಟ್ ಫೇಸ್ ಇರುತ್ತೆ ಸಿಲಿಂಡರ್ ನಲ್ಲಿ.
ಇಂಥವಕ್ಕೆ ನಾವು ಲಾಸ್ಟ್ ಕಲರ್ ಯಾವುದಿದೆ, ಶೇಪ್ ದಟ್ ಹ್ಯಾವ್ ದ ಸೇಮ್ ಆಪೋಸಿಟ್ ಫೇಸ್ ಸರ್ಕಲ್, ಇದನ್ನು ಸರ್ಕಲ್ ಮಾಡಿ ಅಂತ. ನೆಕ್ಸ್ಟ್ ಪೇಜ್ ನಂಬರ್ 8, ಮುಂದಿನ ಪುಟ ಸಂಖ್ಯೆಗೆ ಹೋಗೋಣ. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಅಂದ್ಕೊಂತೀನಿ. ಸಾರ್ಟಿಂಗ್ 3D ಶೇಪ್ಸ್, ರೈಟ್ ದ ನೇಮ್ಸ್ ಆಫ್ 3D ಶೇಪ್ಸ್ ಇನ್ ದ ಕರೆಕ್ಟ್ ಪ್ಲೇಸಸ್, ಆಲ್ ಫೇಸಸ್ ಲುಕ್ ದ ಸೇಮ್. ನೋಡಿ, ಆಲ್ ಫೇಸಸ್ ಲುಕ್ ದ ಸೇಮ್, ಆಲ್ ಫೇಸಸ್ ಡು ನಾಟ್ ಲುಕ್ ದ ಸೇಮ್. ಇವುಗಳನ್ನ, ಈ 3D ಶೇಪ್ಸ್ಗಳನ್ನ ಹೆಸರುಗಳನ್ನ ಇಲ್ಲಿ ಬರಿಬೇಕು. ಎಲ್ಲಾ ಫೇಸ್ ಒಂದೇ ತರಕಿರ್ತಕ್ಕಂಥ 3D ಶೇಪ್ಸ್ಗಳನ್ನ ಇಲ್ಲಿ ಬರಿಬೇಕು. ಆಲ್ ಫೇಸಸ್ ಡು ನಾಟ್ ಲುಕ್ ದ ಸೇಮ್, ಎಲ್ಲ ಮಕ್ಕಳು ಒಂದೇ ತರ ಇಲ್ಲದೆ ಇರತಕ್ಕಂಥವ್ರು ಇಲ್ಲಿ ಬರಿಬೇಕು. ನೋಡಿ, ಪೇಜ್ ನಂಬರ್ 8 ಅಲ್ಲಿ ಬರ್ತಕ್ಕಂಥದಕ್ಕೆ ಮೊದಲನೇದಕ್ಕೆ ಆಲ್ ಫೇಸಸ್ ಲುಕ್ ದ ಸೇಮ್, ಆಲ್ ಫೇಸಸ್ ಲುಕ್ ದ ಸೇಮ್ ಅನ್ನೋದಕ್ಕೆ ಆನ್ಸರು ಕ್ಯೂಬ್. ಎಲ್ಲ ಮುಖಗಳು ಒಂದೇ ರೀತಿ ಇರುತ್ತೆ, ಚೌಕಗನ ಅಂತ ಕರಿತೀವಲ್ಲ ಅದನ್ನ ಕ್ಯೂಬ್. ಈ ಕಡೆ ಪಕ್ಕದ ಸರ್ಕಲ್ಗೆ ಆಲ್ ಫೇಸಸ್ ಡು ನಾಟ್ ಲುಕ್ ದ ಸೇಮ್, ಆಲ್ ಫೇಸಸ್ ಡು ನಾಟ್ ಲುಕ್ ದ ಸೇಮ್ ಕ್ಯೂಬಾಯ್ಡ್. ಕ್ಯೂಬಾಯ್ಡ್ ಅಲ್ಲಿ ಎಲ್ಲ ಫೇಸಸ್ ಒಂದೇ ತರಕ್ಕಿರಲ್ಲ, ರೆಕ್ಟ್ಯಾಂಗ್ಯುಲರ್ ಫೇಸ್ ಇರುತ್ತೆ, ಆಮೇಲೆ ಚೌಕ ಆಕಾರದ ಫೇಸ್ಗಳಿರುತ್ತೆ. ಪ್ರಿಸಮ್, ಪಿರಮಿಡ್, ಇವುಗಳು ಆಲ್ ಫೇಸಸ್ ಡು ನಾಟ್ ಲುಕ್ ದ ಸೇಮ್, ಒಂದನೇದಕ್ಕೆ. ನೆಕ್ಸ್ಟ್ ಎರಡನೇದಕ್ಕೆ ನೋಡಿ, ಇದಕ್ಕೆ ನೋಡಿ, ಶೇಪ್ಸ್ ವಿತ್ ಕರ್ವ್ಡ್ ಎಡ್ಜ್, ಶೇಪ್ಸ್ ವಿತ್ ಕರ್ವ್ಡ್ ಎಡ್ಜ್ ಇದ್ರೆ ಇದಕ್ಕೆ ಬರೀರಿ, ಶೇಪ್ಸ್ ವಿತ್ ಸ್ಟ್ರೈಟ್ ಎಡ್ಜಸ್ ಇದ್ರೆ ಇದಕ್ಕೆ ಬರೀ. ಕರ್ವ್ಡ್ ಎಡ್ಜಸ್ ನ ಇದಕ್ಕೆ ಬರೀರಿ, ಸ್ಟ್ರೈಟ್ ಎಡ್ಜಸ್ ಇದ್ರೆ ಇದಕ್ಕೆ ನಾವು ಬರಿಬೇಕು. ನೋಡಿ, ಒಂದೇ ಸರ್ಕಲ್ಗೆ ಶೇಪ್ಸ್ ವಿತ್ ಕರ್ವ್ಡ್ ಎಡ್ಜಸ್, ಸಿಲಿಂಡರ್, ಸಿಲಿಂಡರ್ ನೋಡಿ ಈ ರೀತಿ ಬರುತ್ತಲ್ಲ, ಇದನ್ನ ನಾವು ಕರ್ವ್ಡ್ ಎಡ್ಜಸ್ ಅಂತೇಳಿ ಕರಿತೀವಿ. ಕೋನು ಈ ರೀತಿ ಬರ್ತಲ್ಲ, ಇದನ್ನ ಕರ್ವ್ಡ್ ಎಡ್ಜಸ್ ಅಂತೇಳಿ ಕರಿತೀವಿ. ಇದು ಶೇಪ್ಸ್ ವಿತ್ ಕರ್ವ್ಡ್ ಎಡ್ಜಸ್ ಇರ್ತಕ್ಕಂಥದ್ದು ಯಾವುದು, ಸಿಲಿಂಡರ್ ಅಂಡ್ ಕೋನ್, ಸಿಲಿಂಡರ್ ಅಂಡ್ ಕೋನ್. ಕೋನ್ ಅಂದ್ರೆ ಶಂಕು ಅಂತೇಳಿ. ಶೇಪ್ಸ್ ವಿತ್ ಸ್ಟ್ರೈಟ್ ಎಡ್ಜಸ್, ಕ್ಯೂಬ್, ಕ್ಯೂಬಾಯ್ಡ್, ಪ್ರಿಸಮ್, ಪಿರಮಿಡ್, ಇವೆಲ್ಲವೂ ಕೂಡ ನಾವು ಸ್ಟ್ರೈಟ್ ಎಡ್ಜಸ್ ಅನ್ನ ಹೊಂದಿರ್ತವೆ. ಚೌಕ ಘನ, ಆಯತಘನ, ಪಟ್ಟಕ, ಗೋಪುರ, ಇವೆಲ್ಲವೂ ಕೂಡ ಎಡ್ಜಸ್ಗಳು. ಈಗ ನಾವು ಫಾರ್ ಎಕ್ಸಾಂಪಲ್ ನೋಡಿ, ಇವೆಲ್ಲವೂ ಕೂಡ ಸ್ಟ್ರೈಟ್ ಎಡ್ಜಸ್ ಅನ್ನ ಹೊಂದಿರ್ತವೆ. ನೆಕ್ಸ್ಟ್ 3, ಶೇಪ್ಸ್ ವಿತ್ ರೆಕ್ಟ್ಯಾಂಗ್ಯುಲರ್ ಫೇಸ್, ರೆಕ್ಟ್ಯಾಂಗ್ಯುಲರ್ ಫೇಸ್ ಇರ್ತಕ್ಕಂಥದನ್ನ ಇಲ್ಲಿ ಬರಿಬೇಕು. ಶೇಪ್ಸ್ ವಿತ್ ಟ್ರಯಾಂಗ್ಯುಲರ್ ಫೇಸ್ ಇರ್ತಕ್ಕಂಥದ್ದು ಇಲ್ಲಿ ಬರಬೇಕು. ಶೇಪ್ಸ್ ವಿತ್ ಬೋತ್ ರೆಕ್ಟ್ಯಾಂಗ್ಯುಲರ್ ಅಂಡ್ ಟ್ರಯಾಂಗ್ಯುಲರ್ ಫೇಸ್ ಎರಡು ಇರ್ತಕ್ಕಂಥವುಗಳನ್ನ ಮಧ್ಯಕ್ಕೆ ಬರೆಯುತ್ತೀವಿ ನಾವು, ಎನ್ನರ ನಕ್ಷೆಗಳು ಅಂತ ಬರೋದಲ್ಲ ಆ ತರ. ಈಗ ನೋಡ್ತಾ ಹೋಗೋಣ ಯಾವ ರೀತಿ. ನೋಡಿ, ಶೇಪ್ಸ್ ವಿತ್ ರೆಕ್ಟ್ಯಾಂಗ್ಯುಲರ್ ಫೇಸ್ ಕ್ಯೂಬಾಯ್ಡ್ ಅಂದ್ರೆ ಆಯತಘನ, ಕ್ಯೂಬಾಯ್ಡ್ ಆಯತಘನ. ಶೇಪ್ಸ್ ವಿತ್ ಟ್ರಯಾಂಗ್ಯುಲರ್ ಫೇಸ್, ಟ್ರಯಾಂಗ್ಯುಲರ್ ಪಿರಮಿಡ್, ತ್ರಿಭುಜ ಪಟ್ಟಕ, ಟ್ರಯಾಂಗ್ಯುಲರ್ ಪಿರಮಿಡ್. ಶೇಪ್ಸ್ ವಿತ್ ಬೋತ್ ರೆಕ್ಟ್ಯಾಂಗ್ಯುಲರ್ ಅಂಡ್ ಟ್ರಯಾಂಗ್ಯುಲರ್, ರೆಕ್ಟ್ಯಾಂಗ್ಯುಲರ್ ಫೇಸು, ಟ್ರಯಾಂಗ್ಯುಲರ್ ಫೇಸ್ ಎರಡು ಇರ್ತಕ್ಕಂಥವುಗಳು ಯಾವ್ಯಾವು, ಟ್ರಯಾಂಗ್ಯುಲರ್ ಪ್ರಿಸಮ್, ತ್ರಿಭುಜ ಪಟ್ಟಕ, ಟ್ರಯಾಂಗ್ಯುಲರ್ ಪ್ರಿಸಮ್. ಇದನ್ನು ಮಧ್ಯದಲ್ಲಿ ಈ ರೀತಿ ಇದೆಯಲ್ಲ, ಮಧ್ಯದಲ್ಲಿ ನಾವು ಬರಿತೀವಿ ಟ್ರಯಾಂಗ್ಯುಲರ್ ಪ್ರಿಸಮ್. ಓಪನ್ ಪೇಜ್ ನಂಬರ್ 10 ನಲ್ಲಿ ಕ್ಯೂಬ್ ಟವರ್ಸ್, ಘನ ಗೋಪುರಗಳು. ಹೌ ಮೆನಿ ಕ್ಯೂಬ್ಸ್ ಆರ್ ಇನ್ ಈಚ್ ಆಫ್ ದೀಸ್ ಕ್ಯೂಬ್ ಟವರ್ಸ್, ಇದರಲ್ಲಿ ಎಷ್ಟು ಕ್ಯೂಬ್ಸ್ಗಳಿದಾವೆ ಅಂತಕ್ಕಂಥದ್ದನ್ನ ಲೆಕ್ಕ ಹಾಕೋದು. 1 2 3 4, 1 2 3 4, 4 4s 16, 1 2 3, 3 3s 9, 1 2 2 2s 4, 1, 16 plus 9 25, 25 plus 4 29 plus 1 ಎಷ್ಟಿದೆ, 30 ಇದೆ ಇದರಲ್ಲಿ. ಓಕೆನಾ? ಇಲ್ಲಿ ನೋಡ್ರಿ, 1 2 3 4 5 4 9, 9 plus 3 12, 12 plus 2 14, 14 plus 1 15. ಒಂದೊಂದರಲ್ಲಿ 15 15 ಇದೆ. ಅಲ್ಲಿಗೆ 15 4s 60. ಇದರಲ್ಲಿ 30 ಇದೆ, ಇವರಲ್ಲಿ 60 ಇದೆ. ಪೇಜ್ ನಂಬರ್ 11, ಮ್ಯಾಚ್ ದ ಪಿಕ್ಚರ್ ಟು ದ ಡಿಸ್ಕ್ರಿಪ್ಷನ್ ಅಂಡ್ ನೇಮ್ ದ ಶೇಪ್ಸ್. ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾನೆ, ಪಕ್ಕದಲ್ಲಿ ನೋಡಿ ಇವೆಲ್ಲವೂ ಕೂಡ ಪಿಕ್ಚರ್ಸ್ ಗಳನ್ನ ಕೊಟ್ಟಿದ್ದಾನೆ. ಇಲ್ಲಿ ಸೈಡಲ್ಲಿ ಪಿಕ್ಚರ್ಸ್ ಗಳನ್ನ ಕೊಟ್ಟಿದ್ದಾನೆ.
ಈ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ಡಿಸ್ಕ್ರಿಪ್ಷನ್ಸ್ ನ ಆಧಾರವಾಗಿ ಇಟ್ಕೊಂಡು ಅದರ ಹೆಸರನ್ನ ಬರಿಬೇಕು, ಜೊತೆಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪಿಕ್ಚರ್ ಮ್ಯಾಚ್ ಮಾಡಬೇಕು.